ಹಲೋ ಹಾಯ್ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬೆಂಗಳೂರಲ್ಲಿ ಕೆಲಸ ಇತ್ತು, ಸೊ ಹಾಗಾಗಿ ಬೆಂಗಳೂರಿಗೆ ಬಂದಿದ್ದೆ. ಬಟ್ ಆದರೆ ನಿನ್ನೆ ಮಧ್ಯಾಹ್ನದಿಂದ ಸಿಕ್ಕಾಬಟ್ಟೆ ಮಳೆ ಹೊಡಿತು, ಸೊ ಹಾಗಾಗಿ ಕೆಲಸನೂ ಆಗಲಿಲ್ಲ, ಏನೂ ಆಗಲಿಲ್ಲ. ಹಾಗಾಗಿ ಬೆಂಗಳೂರಲ್ಲೇ ಸ್ಟೇ ಆಗಬೇಕಾಯ್ತು. ಇನ್ನೇನು ಸ್ಟೇ ಆಗೋದಾಗಿದ್ದೀವಲ್ಲ, ಇವತ್ತು ಬೇರೆ ಸಂಡೇ. ಹಾಗೆ ಏನಾದ್ರು ಪ್ಲ್ಯಾನ್ ಮಾಡೋಣ ಅನ್ನೋಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ತಿನ್ನೋಣ ಹೊಸಕೋಟೆಗೆ ಹೋಗಿ ಅಂತ ಪ್ಲ್ಯಾನ್ ಆಯಿತು. ಸೊ ಹಾಗೆ ಈಗ ಹೊರಡೋಣ. ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ 32 ಕಿಲೋಮೀಟ್ರ್ ಇದೆ. ಹೊಸಕೋಟೆ ಮಣಿ ದಮ್ ಬಿರಿಯಾನಿ 1.5 ಗಂಟೆ ತೋರಿಸ್ತಾ ಇದೆ. ಅದು ಇವಾಗ ಬೆಳಿಗ್ಗೆ ಟೈಮ್ ಎಷ್ಟು? 3:53 ಹೋಗ್ತೀವಿ ಅಂತ. 3 ಗಂಟೆ ಈಗ ಬೆಳಿಗ್ಗೆ. ಬನ್ನಿ ಹೋಗೋಣ. ನಮ್ಮ ಅಣ್ಣ ನೋಡಿ ಹೆಂಗೆ ರೆಡಿಯಾಗಿ ಏನು ಹುಡುಗ. ಏನು ಮಳೆ ಬಂತು ಅಂದರೆ ನಿನ್ನೆ ಮಧ್ಯಾಹ್ನದಿಂದ, ಅಯ್ಯೋ ಬಂದಿದ್ದ ಕೆಲಸನೂ ಏನೂ ಆಗಲಿಲ್ಲ. ಅದಕ್ಕೆ ಇನ್ನೇನು ಅಂತ ಹೇಳತ್ಲಾಗೆ ಸ್ಟೇ ಆಗಿಬಿಟ್ಟೆ. ಸ್ಟೇ ಆಗಿ ನಾಳೆ ನೋಡ್ಕೊಂಡು ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ. ಇಲ್ಲ ಅಂದರೆ ಎಲ್ಲ ಆಗುತ್ತೆ ಗುರು. ರಾತ್ರಿ ಅಂತೂ ನಿದ್ದೆ ಬರಲಿಲ್ಲ. 3 ದಿನ ಆಯಿತು ಕಂಟಿನ್ಯೂಸ್ಲಿ ನಿದ್ದೆ ಮಾಡಿದ್ದಲ್ಲೇ. ರಾತ್ರಿ ಬೇರೆ 9 ಗಂಟೆ ಮಲ್ಕೊಂಡು ರಾತ್ರಿ 3 ಗಂಟೆ ನೋಡಿದ್ರೆ ಸಿಗ್ನಲ್ಲು. ಅಯ್ಯೋ, ನೈಟ್ ಹೊತ್ತು ನಾನು ಸಿಗ್ನಲ್ಲಿಗೆ ಕಾಯ್ತಿರೋದಿದೆ ಫಸ್ಟ್ ಟೈಮು. ಇವರೆಲ್ಲ ಏನು ಕಾಯ್ತಾ ಇಲ್ಲ, ಸುಮ್ಮನೆ ಹೋಗ್ತೀಯಾರಪ್ಪ. ಆದರೆ ಕಾರು ನಿಲ್ಲಿಸ್ತಾ ಅಂತ ನಾನು ನಿಲ್ಲಿಸ್ತಾ ಇತ್ಲಾಗೆ ಹೋಗಲಿ ಅಂತ. ಬಟ್ ಬೇರೆಯವರೆಲ್ಲ ಆ ಥರ ಏನು ಇಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲಪ್ಪ. ಏನೋ ಗೊತ್ತಿಲ್ಲ. ನಾವು ಬೆಂಗಳೂರಿಗೆ ಹೊಸಬ್ರಾಗಿರೋದ್ರಿಂದ ಸ್ವಲ್ಪ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು. ಏಕೆಂದರೆ ಗೊತ್ತಿಲ್ಲ ಎಲ್ಲಿ ಏನು ಅಂತ. ನಮ್ಮ ಅದೃಷ್ಟಕ್ಕೆ ಏನು ಮಾಡ್ತೀರಾ, ನಾವು ಹೋಗ್ತಿರ್ಬೇಕಾದ್ರೆ ಪೊಲೀಸ್ ನೋಡಿದ್ರೆ. ಏನೇ ಹೇಳಿ ಬೆಂಗಳೂರಲ್ಲಿ ಖುಷಿ ಏನು ಅಂದರೆ, ಟ್ರಾಫಿಕ್ಕು ಬೆಳಿಗ್ಗೆ ಇರಲ್ಲ, ಬೆಳಗಿನ ಜಾವ ಇರಲ್ಲ. ನಿಮಗೆ ಬೆಳಿಗ್ಗೆ ಒಂದು 7-8 ಗಂಟೆ ಆ ಥರ ಸ್ಟಾರ್ಟ್ ಆದರೆ ಆಫೀಸಿಗೆ ಹೋಗೋರು, ಅವರು ಇವರು ಸ್ಕೂಲು ಕಾಲೇಜು ಅಂತೇಳಿ ಅವಾಗ ಟ್ರಾಫಿಕ್ ಸ್ಟಾರ್ಟ್ ಆದರೆ ಟ್ರಾಫಿಕ್ ಮೇಲೆ ಬೇಜಾರಾಗ್ಬಿಡುತ್ತೆ. ಬಟ್ ಇವಾಗ ನೋಡಿ ಅಷ್ಟು ಟ್ರಾಫಿಕ್ ಇಲ್ಲ. ಮತ್ತು ಆಮೇಲೆ ರೋಡ್ಗಳು ಮಾತ್ರ ಒಂದು ಲೆವೆಲಿಗೆ ಎಲ್ಲೋದ್ರೂ ಸಖತ್ತಾಗಿದ್ದಾವೆ. ರೋಡ್ಗಳು ಮಾತ್ರ ಸಖತ್ತಾಗಿ ಮಾಡಿರ್ತಾರೆ. ನಾವೀಗ ಇಲ್ಲಿ ರೈಟ್ ತಗೋಬೇಕು, ಓಲ್ಡು ಮದ್ರಾಸ್ ರೋಡ್ ಅಂತೆ. ಸೊ ನಾವಿಲ್ಲಿ ರೈಟ್ ತಗೊಂಡು ಹೋಗೋಣ. ಇಲ್ಲೂ ಸಿಗ್ನಲ್ಲ. ಓಕೆ, ಇಲ್ಲಿ ರೈಟ್ ತಗೊಂಡು ಸೀದಾ ಹೋಗ್ಬೇಕು. ಓಲ್ಡ್ ಮದ್ರಾಸ್ ರೋಡ್ ಅಂತಿದು. ಮದ್ರಾಸ್ ಇನ್ನೂ 21 ಕಿಲೋಮೀಟ್ರ್ ಇದೆ. ನೋಡಬೇಕು. ಇನ್ನೇನು 3:52 ತೋರಿಸ್ತಿದೆಯಪ್ಪ. ಫೈನಲಿ ಹೊಸಕೋಟೆ ಹತ್ರ ಬಂದಿದ್ದೀವಿ. ಇನ್ನೂ 1 ಕಿಲೋಮೀಟ್ರ್ ಇದೆ. ಮಣಿ ದಮ್ ಬಿರಿಯಾನಿ. ನೋಡಿ ಇದು ಹೋಟೆಲ್ ಒಂದು ಗೊತ್ತಿಲ್ಲ, ಆಗಲೇ ಹಾಕಿದ್ದಾರೆ. ದಮ್ಮಿಗೆ ಹಾಕಿದ್ದಾರೆ. ಓಹೋ, ಪಾರ್ಕಿಂಗ್ ನೋಡ್ಗುರು, ಜನ ನೋಡುಗರು. ಓಹೋ, ಇನ್ನೂ 100 ಮೀಟ್ರ್ ಹಿಂದೆನೇ ಇದ್ದೀವಿ. ವೆಲ್ಕಮ್ ಟು ಮಣಿ ದಮ್ ಬಿರಿಯಾನಿ. ಈಗ ಕರೆಕ್ಟಾಗಿ ಎಕ್ಸಾಕ್ಟ್ 4 ಗಂಟೆ ಟೈಮು. ಇವಾಗ ಬಂದಿದ್ದೀವಿ.
ನೀವೇ ನೋಡ್ಬೋದು ಮಣಿ ದಮ್ ಬಿರಿಯಾನಿ ಹೊಸಕೋಟೆ. ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದೆ ಇವರಿಂದನೇ ಸ್ಟಾರ್ಟ್ ಆಗಿರೋದು ಇಲ್ಲೆಲ್ಲ. ಇವ್ರು ಬಿಟ್ಟು ಇವಾಗ ತುಂಬ ಜನ ಮಾಡ್ತಿದ್ದಾರೆ ಹೊಸಕೋಟೆಯಲ್ಲಿ, ಬಟ್ ಆದರೆ ಇವ್ರದ್ದೇ ಸ್ವಲ್ಪ ಫೇಮಸ್ ಇದೆ. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಇವ್ರದ್ದು ವಾರಕ್ಕೆ 3 ದಿನ ಇರೋದ್ರಿಂದ ತುಂಬ ಕ್ರೌಡ್ ಬೇಕಾದ್ರೆ ಕ್ರೌಡ್ ತೋರಿಸ್ತೀನಿ ನಿಮಗೆ. ಮತ್ತು ಆಮೇಲೆ ಇವ್ರದ್ದು ವಾರಕ್ಕೆ 3 ದಿನ. ಇವತ್ತು ಭಾನುವಾರ ಆಗೋದ್ರಿಂದ ತುಂಬ ರಶ್ ಇದೆ, ಬಟ್ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ನೋಡೋಣ ನಡೀರಿ ಹೋಗೋಣ. ನೋಡಿ ಏನು ರಶ್ ಇದ್ದಾರೆ. 4 ಗಂಟೆ ಬಿರಿಯಾನಿ ತಿನ್ನೋ ಕ್ರೇಜ್ ಎಷ್ಟಿದೆ ನೋಡಿ. ಈ ಕಡೆ ಕಬಾಬು, ಈ ಕಡೆ ಬಿರಿಯಾನಿ. ನೋಡಿ ಪಾರ್ಸಲ್ಗೆ ಬೇರೆ ಕೌಂಟ್ರು. ಬನ್ನಿ ಹಂಗೆ ಲೈನ್ ತೋರಿಸ್ತೀನಿ ಮುಂದಕ್ಕೆ. ಇದು ಟಿಕೆಟ್ ಕೌಂಟ್ರ್ ಲೈನೇ ಒಂದು. ನಿಮಗೆ ಆ ಕಡೆ ಟಿಕೆಟ್ ತಗೊಂಡು ಟೋಕನ್ ತಗೊಂಡು, ಟೋಕನ್ ಆದ್ಮೇಲೆ ಆ ಕಡೆ ಬಿರಿಯಾನಿ. ಇಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿ ಬಾ ನೋಡಿ ಈ ಜನ ಗುರು. ನೋಡಿ ಎಷ್ಟು ಕ್ರೌಡ್ ಇದೆ. ಬಾ ಒಳ್ಳೆ ಕ್ರೇಜ್ ಇದೆ ಮಾತ್ರ ಬೆಳಿಗ್ಗೆ ಮಾರ್ನಿಂಗ್ ಬಿರಿಯಾನಿ ತಿನ್ನಕ್ಕೆ. ಇವ್ರ ಮೇಕಿಂಗ್ ನೋಡ್ಬೇಕು ಅಂದ್ರೆ ಬೆಳಿಗ್ಗೆ 3 ಗಂಟೆಗೆ ಬರ್ಬೇಕು. ಈಗ ಟೈಮ್ ಕರೆಕ್ಟಾಗಿ 4 ಗಂಟೆಗೆ ಇಷ್ಟು ರಶ್ಶು ನೋಡ್ಬೋದು. 1 2 3 4 5 6 ಪಾತ್ರೆಯಲ್ಲಿ ಮಾಡಿದ್ದಾರೆ. ಪಾರ್ಸಲ್ಗಳು ನೀವು ನೋಡ್ಬೋದು ಹಂಗೆ. ಅದೇ ನಾವು 1-2 ಮಟನ್ ಬಿರಿಯಾನಿ, 1 ಕಬಾಬ್ ಟೇಸ್ಟ್ ಮಾಡೋಣ ಇಲ್ಲಿ ಹೇಗಿರುತ್ತೆ ಅಂತ. ಬಿರಿಯಾನಿ ಮಾತ್ರ ಮಸ್ತಾಗಿದೆ, ಆಗ ಜೊತೆ ಕಬಾಬು ಕೂಡ ಮಸ್ತ್ ಟ್ರೈ ಅಂತ ಹೇಳ್ತೀನಿ. ಏನು ಬಿರಿಯಾನಿ ಕಬಾಬ್ ತರ್ಸ್ಕೊಂಡಾಗಿದೆ, ಸ್ವಲ್ಪ ಖಾಲಿ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.